ಗೆಲನೆಯ ಪೌರುಷ ಬಲ್ಲೆನು ಎನ್ನಯ ಅಳವಿಯ ನೋಡಿಲ್ಲಿ, ಎನ್ನಯ ಅಳವಿಯ ನೋಡಿಲ್ಲಿ. ಎಲ್ಲವೋ ಭೀಮ ಪರಾಕ್ರಮ ನಿನ್ನದು ಹಳೆ ಹಳೆ ಹಾರ್ವರಲಿ. ಏನು ಇಂದಿನ ಯುದ್ಧದಲ್ಲಿ ದುಶ್ಯಾಸನನ್ನು ಸಂಹಾರಗೈದೆ ಎಂಬ ಹಂಬವ ಸಾಕು ಮಾಡು. ಏಕೋ ಈ ನಿನ್ನ ಗರ್ವಳಿಸಲು ಗಣಪುತ್ರ ಪ್ರಶಂಸನ ಬಂದಿದ್ದಾನೆ ನೋಡು. ಎಂದರೆ ನಿನ್ನೊಡೆಯನ ಬಲ ಅಲ್ಲಿಯವರೆಗೆ ಕ್ಷೀಣಿಸಿತು. ಎಲ್ಲಿಯವರೆಗೆ? ನಿನ್ನಂತಹ ತರಳರ ಕೊರಳರಿಯುವವರೆಗೆ. ಕೊರಳರಿಯಬೇಕಾದರೆ ಜಯಿಸಬೇಕಾಯ್ತಲ್ಲವೋ ನೀನು ಕರ್ಣಕುಮಾರ. ಎಲ್ಲೋ ಕರ್ಣ ಕುಮಾರನೇ, ನಿನ್ನನು ಗೆಲಿದರೆ ಗೆಲುವೇನು? ತತ್ತೊಂಬದಿಗೂ ದಯ್ಯ ದಯ್ಯದ ತತ್ತೊಂಬದಿಗೂ ದಾರಿ. ಎಲ್ಲವ ಕರ್ಣ ಕುಮಾರನೇ, ನಿನ್ನನು ಕರ್ಣ ಕುಮಾರನೇ, ಕರ್ಣ ಕುಮಾರನೇ. ನಿನ್ನನು ಗೆಲಿದರೆ ಗೆಲುವೇನು? ನಿನ್ನನು ಗೆಲಿದರೆ ಗೆಲುವೇನು? ಛಲವ್ಯರ್ಥವು ವಿವೇಕದಿ ಸಾರುವುದೊಳ್ಳಿತು ನೋಡಿನ್ನೋ, ಸಾರುವುದೊಳ್ಳಿತು ನೋಡಿನ್ನೋ. ಛಲವ್ಯರ್ಥವು ವಿವೇಕದಿ ಸಾರುವುದು ಒಳ್ಳಿತು ನೋಡಿನ್ನೋ, ಸಾರುವುದೊಳ್ಳಿತು ನೋಡಿನ್ನೋ. ಆ ಆ ಎಲ್ಲವ ಕರ್ಣ ಕುಮಾರನೇ, ನಿನ್ನನು ಗೆಲಿದರೆ ಗೆಲುವೇನು? ಕೆಲವೊಕ್ಕರಸೂರು ಕೇಳಿದ್ದ ಮಾನವನ ಜೀವನದಲ್ಲಿ ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯಗಳೆಂಬ 4 ಹಂತಗಳಿವೆ. ಏನಾಯ್ತು ಅದಕ್ಕೆ? ಯಾವ ಹಂತದಲ್ಲಿ ಯಾವ ಕಾರ್ಯ ಮಾಡಬೇಕೆಂಬುವ ನಿಯಮಗಳಿವೆ. ಏಕೆ ಬಂತು ಈ ವಿಚಾರ? ನೀನಿನ್ನೋ ಎಳೆಹರೆಯದ ಕಂದ. ಚೀನಿಕೋಲು, ಚೆಂಡು, ಬುಗುರಿಯನ್ನು ಹಿಡಿದು ಊರಗೆ ಗೆಳೆಯರ ಜೊತೆ ಆಟ ಆಡುತ್ತಾ ಕಾಲ ಕಳೆಯಬೇಕಾದವ ನೀನು. ಆದುದರಿಂದ ಈ ಯುದ್ಧದಲ್ಲಿ ನಾವು ಗೆದ್ದರೂ ನಮಗೊಂದು ಹೆಗ್ಗಳಿಕೆ ಎಂಬುದಿಲ್ಲ. ಆದುದರಿಂದ
ಬರದಾರಿ ಹಿಡಿದು ಹಿಂದಿರುಗು. ದುರಕ್ಕೆ ಸಣ್ಣ ಹೋದರೆ ಎಲ್ಲ ಭೀಮ, ಏನು? ನಿನ್ನ ಪಿನ್ನಡೆ ಮಾತಿಗೆ ಮರುಳಾಗಿ ಹೋಗುವವನು ನಾನಲ್ಲ. ಮಾಡುವಂತಹ ಯುದ್ಧದಲ್ಲಿ ನಿನ್ನನ್ನು ತಡೆಗೊಳಿಸದಿದ್ದರೆ ಸಮಪ್ರಭಾ ದೇವಿಯವರ ಪವಿತ್ರ ಗರ್ಭದಲ್ಲಿ ಹುಟ್ಟಿದವರೇ ನಾನಲ್ಲ ಎಂದು ತಿಳಿ ನನ್ನ ಪರಾಕ್ರಮ ಎಂಥವುದೆಂದು ತೋರಿಸುತ್ತೇನೆ. ಹುಡುಗನೆಂಬುದಕ್ಕಾಗಿ ನಿನ್ನನು ಹುಡುಗ ಹುಡುಗ ಎಂಬುದಕ್ಕಾಗಿ ನಿನ್ನನು ಕೈಯ ತೊಳೆದರೆ ಮತ್ತೆ ಗರ್ವಗಳನ್ನು ಕೈಯ ತೊಳೆದರೆ ಮತ್ತೆ ಗರ್ವಗಳನ್ನು ತೊಡೆದಿಡದಿಪ್ಪದಿಪ್ಪೆನುತ್ತಲೇ ಭೀಮ ಬಳಿದರು ಎಂದರೆ ಕಾತರಿಸಿ ಕಲಿ ಭೀಮ ಶಸ್ತ್ರದ ವ್ಯಾಕುಲದಿ ಮಲಗಿರಲು ಶಸ್ತ್ರದ ವ್ಯಾಕುಲದಿ ಮಲಗಿರಲು ಬಳಿಕ ಶ್ವೇತವಾಹನನೊಡನೆ ನುಡಿದನು ಮಾತುಳ ಧ್ವಂಸಿ ನಿರ್ವಿಘ್ನವಾಗಿ ಕಾರ್ಯ ಸಾಗಿತು. ಭೀಮನ ಅಹಂಕಾರ ಇಳಿಯಿತು. ಇನ್ನು ಈ ನಾಟಕದಲ್ಲಿ ಉಳಿದಿರುವುದು ಒಂದೇ ದೃಶ್ಯ, ಕರ್ಣಪುತ್ರನ ಸಂಹಾರ. ರಣಕಣದಲ್ಲಿ ನಡೆದ ವಿಚಾರ ಪಾರ್ಥನಿಗೆ ತಿಳಿದಿಲ್ಲ. ಆದುದರಿಂದ ಪಾರ್ಥನನ್ನು ಕರೆದು ಹೇಳುತ್ತೇನೆ. ಪಾರ್ಥ, ದೇವಾ, ವಂದಿಸಿಕೊಂಡಿದ್ದೇನೆ, ಎದ್ದೇಳು. ಘಾತವಾದನು ಭೀಮನಿಂದು ವಿಘಾತವಾಯಿತು ಅಕಟ ನಾನೇ ರೀತಿ ಅರಿಯದೆ ಬಂದು ಕೆಟ್ಟೆ ನಿರರ್ಥ ನಿಮಗಾಗಿ ಅನಾಹುತವಾಯಿತಲ್ಲ. ಏನು ಬಾವ? ನಿಮ್ಮನ್ನೆಲ್ಲ ನಂಬಿ ಕೆಟ್ಟೆನಲ್ಲ ನಾನು. ಏಕೆ ಬಾವ? ಪಾಂಡವರ ಬೆವರು ಬಿದ್ದಲ್ಲಿ ಕೃಷ್ಣನ ರಕ್ತ ಬಿದ್ದೀತು. ಮಮ ಪ್ರಾಣ ಹಿ ಪಾಂಡವ ಮೊದಲಾದ ಬಿರುದುಗಳು ನನಗಿದ್ದವಲ್ಲ. ಏನಾಯ್ತದಕ್ಕೆ? ಅವುಗಳಿಗೆಲ್ಲ ವ್ಯತ್ಯಯ ಬರುವ ಕಾಲ ಬಂತಲ್ಲ. ಹೇಗೆ? ಗಾಸಿಕೊಂಡು ಬಿದ್ದು ಬಿಟ್ಟನಲ್ಲ ಭೀಮಸೇನ. ಎಲ್ಲಿ? ಇಲ್ಲಿ ಕುರುಭೂಮಿಯಲ್ಲಿ. ಯಾವಾಗ? ಈಗ, ಅನತಿ ಕಾಲದ ಹಿಂದೆ. ಯಾರಿಂದ? ಕರ್ಣಪುತ್ರ ಪ್ರಶಸೇನನಿಂದ. ಇಷ್ಟರ ಬಲುಮೆಯನಿದ್ದಯೇ ಇಷ್ಟರ ಬಲುಮೆಯನಿದ್ದಯೇ ಕೊಟ್ಟವರಾರ್ ಮುರಾರ ನೀರಲ್ಲದಿರುತ್ತೋ ತಟ್ಟನೆ ಆಡಿಸೋದವರ ಕ್ಷಣದೇ ಕಪಟ ನಾಟಕ ಸೂತ್ರಧಾರಿ ನೀನೆಂಬುದನ್ನು ಅರಿತವನೇ ನಾನು. ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ನಿನ್ನದೇ ಕೈವಾಡ. ಒಳಿತು ನಿನ್ನಿಂದಲೇ, ಕೆಡುಕು ನಿನ್ನಿಂದಲೇ. ಅಮೃತದ ಹುಟ್ಟಿಗೂ ನೀನೇ ಕಾರಣ, ಘಟ ಸರ್ಪದ ವಿಷಕ್ಕೂ ನೀನೇ ಕಾರಣ. ಏಕಿ ವೇದಾಂತ ರಣಕಣದಲ್ಲಿ ಇಲ್ಲಿ ನಡೆದ ಘಟನೆಗೆ ಬಂತು ಈ ವಿಚಾರ. ಏನು? ಒಬ್ಬ ಹುಡುಗ ಮಾತ್ರದವನಿಂದ ಭೀಮ ಗಾಸಿಕೊಳ್ಳುವುದು ಹೀಗಾಗಬೇಕಿತ್ತಲ್ಲವೋ ನಿನಗೆ? ಏಕೆ ಹೀಗಾಗುವುದು ಅಸಂಭವವೋ? ಭೀಮನಂತಹ ಪರಾಕ್ರಮಿಯನ್ನು ಗಾರುಗಡಿಸುವ ಶಕ್ತಿ ಆ ಹುಡುಗನ ತೋಳಿನಲ್ಲಿ ತುಂಬಿದವರು ಯಾರು ಎಂದು ಕೇಳುತ್ತೇನೆ.
ಹೇಳುತ್ತೇನೆ. ಅದೇನು ಸುಭದ್ರೆಯ ಗರ್ಭದಲ್ಲಿ ಉದಿಸಿದರೆ ಮಾತ್ರ ಯೋಗ್ಯತೆಯೋ? ಕುಲಹೀನನಲ್ಲವ ಆತ. ಪಂಥ ಪರಾಕ್ರಮ ಶೌರ್ಯಗಳು ಸತ್ಕುಲ ಪ್ರಸೂತರಿಗೆ ಮಾತ್ರ ಮೀಸಲು. ಕೆಸರಿನಲ್ಲಿ ಕಮಲ ಹುಟ್ಟುವುದಿಲ್ಲವೋ? ಹಾಗಾದರೆ ಸಶಕ್ತನೋ ಆತ? ಸಂಶಯ ಉಂಟು ಅದರಲ್ಲಿ. ಹಾಗಾದರೆ ಅದನ್ನೀಗಲೇ ನಿರ್ಣಯಿಸಬೇಕಾಗಿದೆ. ಹೊಡೆಯರು ತಾವನಿದ್ದಳೆಗೆ. ಹಾಗೆ ಆಗಲಿ. ಹರಿನುಡಿದ ಮಾತು ಸತ್ಯ. ಇವನ ಮೊಗದಿಂದ ಹೊರಹೊಮ್ಮುತ್ತಿರುವ ಪೌರುಷ ಗಾಂಭೀರ್ಯಗಳನ್ನು ನೋಡಿದರೆ ಸತ್ಕುಲ ಪ್ರಸೂತ ನೀತ, ವೀರ ಪುಂಗವರ ಸುಕುಮಾರ ನೀತ ಎಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ಕರ್ಣ ಧನ್ಯ. ಹಾಗಾಗಿ ಒಮ್ಮೆಲೆ ಕೈ ತುಡುಕುವುದು ತರವಲ್ಲ. ಕರೆದು ಮಾತನಾಡಿಸುತ್ತೇನೆ. ಕರ್ಣಜಾತ ಕರ್ಣಜಾತ ಕೇಳೋ ಮನ್ನಿಸಿ ಬಿಟ್ಟೋರೆ ಇಂಥ ಗರ್ವವಂತೇನೋ ನಿನಗೆ ಗರ್ವವಂತೇನೋ ಮನ್ನಿಸಿ ಬಿಟ್ಟೋರೆ ಇಂಥ ಗರ್ವವಂತೇನೋ ನಿನಗೆ ಗರ್ವವಂತೇನೋ ಮಗು ವೃಷಸೇನ, ಏನು ನನ್ನ ಕಡು ಹಾಗೆ ಆ ಕರ್ಣನ ಉದರದಲ್ಲಿ ಹುಟ್ಟಿದವ ನೀನಾಗಿದ್ದರೂ ಕೂಡ ಒಮ್ಮೆ ಮೆಲುನುಡಿಯಿಂದ ಮಾತನಾಡಿಸಬೇಕೆನಿಸುತ್ತದೆ ನನಗೆ. ಕಾರಣ ಇದು ರಣರಂಗ. ನಿನ್ನಂತಹ ಮೀಸೆ ಮೂಡದ ಮಕ್ಕಳ ಬಾಲಚೇಷ್ಟೆಗಿದು ಸ್ಥಳವಲ್ಲ. ಹಾಗಾಗಿ ನೀನೆಂತಹ ಕಿಡಿನುಡಿಗಳನ್ನಾಡಿದರೂ, ಅಕೃತ್ಯವೆಸಗಿದರೂ, ಶಸ್ತ್ರ ಪ್ರಯೋಗದಂತಹ ನಿಷ್ಠುರ ಕಾರ್ಯಕ್ಕೆ ನನ್ನ ಮನ ಬೆಳೆಸುವುದಿಲ್ಲ ಕಂಡೆಯ. ಆದುದರಿಂದ ನಿನ್ನಂತಹ ಬಾಲಕರೊಡನೆ ಯುದ್ಧ ಮಾಡಲು ನನ್ನ ಮನ ಒಪ್ಪದು. ಬಂದ ದಾರಿಯನ್ನು ಹಿಡಿದು ಹಿಂದಗೆ ಹೋಗು.
ಪರಿಗೀಸೆನ್ನ ಕುವರನ ಹರಿಯ ಪರಿಗೀಸೆನ್ನ ಕುವರನ ಪೋಲ್ವ ಸುಬಟ್ ಅರಿಯದ ಡಿಲಿದ ಓರ್ವನು ಪೋಲ್ವ ಸುಬಟ್ ಅರಿಯದ ಡಿಲಿದ ಓರ್ವನು ಪೋಲ್ವ ಸುಬಟ್ ಪೋಲ್ವ ಸುಬಟ್ ಅರಿಯದ ಧುರದಿ ಗುರು ನದಿ ಜರುಗಳ ಧುರದಿ ಗುರು ನದಿ ಜರುಗಳ ಸರಿ ಸಮಾನ ಈತ ಸರಿ ಸಮಾನ ನೀತ ಸರಕು ಮಾಡಲ್ ಇವನ ಬಗೆಯ ಒರಿವೆಯನುದು ಅವನುಳಿಂದ ಧುರದಿ ಗುರು ನದಿ ಜರುಗಳ ಸರಿ ಸಮಾನ ನೀತ ಸರಗು ಮಾಡಲ್ ಇವನ ಬಗೆಯ ಅರಿವೆಯನು ದಾನವನುಳಿಂದ ಹರಿಯ ಪರಿಗಿಸೆನ್ನ ಕುವರನ ಬಾಳುವ ಸುಬಡ ಹರಿಯದಟ್ಟಿಲಿದನೋರ್ವನು ಹೀಗೆ ಬಾ. ಏನಾಯ್ತು? ಯಾರು? ಈ ಹುಡುಗನನ್ನು ನೋಡು ಬಾಬಾ. ನೋಡಿಯೇ ಕರೆದಿದ್ದಲ್ಲವೋ ನಿನ್ನನ್ನ? ಹಾಗಲ್ಲ ಬಾಬಾ, ಈತನನ್ನು ನೋಡಿದೊಡನೆಯೇ ನನ್ನ ಹೃದಯದಲ್ಲಿ ಎಲ್ಲಿಲ್ಲದ ತಳಮಳ ಕಳವಳ. ಅಣ್ಣ ಭೀಮ ಕಾಡಾಕಾಡಿ ಯುದ್ಧ ಮಾಡಿ ಸೋತ. ನೀನು ಈತ ಪ್ರಯೋಗಾರ್ಥವಾಗಿ ಬಿಟ್ಟ ಶರಕ್ಕೆ ಸೋತು ಹೋದೆಯ? ಹಾಗಲ್ಲ ಬಾಬಾ, ಈ ಭಾರತ ಹವದಲ್ಲಿ ಹಾ. ಮಹಾವೀರರನ್ನು ಎದುರಿಸಿದ್ದೇನೆ, ಮಣ್ಣು ಮುಕ್ಕಿಸಿದ್ದೇನೆ. ಆದರೆ ಅವರ್ಯಾರಲ್ಲೂ ಕಾಣದ ಯೋಗ್ಯತೆ ಈತನಲ್ಲಿ ಕಂಡೆಯ? ಏನಂತಹ ಯೋಗ್ಯತೆ? ನೋಡು, ಆ ಶರ ಬಿಡುವ ಚಮತ್ಕಾರ ನನ್ನ ಕೋಲಗುರು ದ್ರೋಣಾಚಾರ್ಯರದು. ಹಾ, ಆ ರಥದಲ್ಲಿ ನಿಂತ ಟಿವಿ ಗಾಂಭೀರ್ಯ ಪಿತಾಮಹ ಭೀಷ್ಮರದು. ಹೌದು. ಇನ್ನು ಆ ಕೆನ್ನೆಗಳಲ್ಲಿನ ಕೆಂಪು, ನೋಟದಲ್ಲಿನ ಸೊಂಪು, ಬಿಲ್ಲ ಹೆದೆಯ ಝೇಂಕಾರ, ಮಾತಿನ ಟೇಂಕಾರ, ಇವುಗಳೆಲ್ಲ ಮೊನ್ನೆ ತಾನೇ ಗತಿಸಿ ಹೋದ ನನ್ನ ಕರುಳ ಬಳ್ಳಿ ಪ್ರೇಮದ ಕುಡಿ ಅಭಿಮನ್ಯುವಿನದು. ಅಯ್ಯೋ, ಆ ವಿಚಾರವನ್ನು ಎತ್ತಬೇಡ. ನನಗೆ ಸಂಕಟ ತಡೆದುಕೊಳ್ಳಲು ಆಗುವುದಿಲ್ಲ. ಆದುದರಿಂದ ಈ ಬಾಲಕನೊಡನೆ ಯುದ್ಧ ಮಾಡಲು ನನ್ನ ಮನ ಒಪ್ಪದು ದೇವಾ. ಆದರೆ ಪೌರುಷವಾಡಿದೆಯಲ್ಲ ಮೊನ್ನೆ, ಕರ್ಣತನಿಯನನ್ನು ಕೊಲ್ಲುತ್ತೇನೆ ಎಂದು. ಆ ಮಾತಿಗೇನು ಬೆಲೆ? ಹಾಗಾದರೆ ಇನ್ನೊಮ್ಮೆ ಮಿತಭಾಷೆಯಿಂದ ಹಿತನುಡಿಯನ್ನನ್ನು ಆಡುತ್ತೇನೆ. ಕೇಳದಿದ್ದರೆ ಉಂಟಲ್ಲ ಕೈಯಲ್ಲಿ ಗಾಂಡೀವ, ಹೋಗಿ ಬಾ. ಕರ್ಣಕುಮಾರ. ಸಾಕು ಸಾಕು ನಿನ್ನ ಸಾಗಸ ಸಾಕು ಸಾಕು ನಿನ್ನ ಸಾಹಸ ಸಾಕು
ನಿನ್ನ ಸಾಹಸ ತರಳಾರಿಗೆ ವಿವೇಕವಲ್ಲ ಇನಿತು ಪೌರುಷ ತರಳಾರಿಗೆ ವಿವೇಕವಲ್ಲ ಇನಿತು ಪೌರುಷ ಕಾಕು ಮಾತನಾಡಿ ನಮ್ಮ ನೇಕ ಜನರ ಮುಂದೆ ನೀನು ಕಾಕು ಮಾತನಾಡಿ ನಮ್ಮ ನೇಕ ಜನರ ಮುಂದೆ ನೀನು ಓಕಾನೆನಿಸಿಕೊಂಡು ಬರಿದೆ ನೂಕಿ ಬೋಪೆ ಏನೋ ಮನೆಗೆ ಓಕಾನೆನಿಸಿಕೊಂಡು ಬರಿದೆ ನೂಕಿ ಬೋಪೆ ಏನೋ ಮನೆಗೆ ಆ ಸಾಕು ಸಾಕು ನಿನ್ನ ಸಾಹಸ ತರಳಾರಿಗೆ ವಿವೇಕವಲ್ಲ ವಿನಿದು ಪೌರುಷ ಹಾ ಹುಡುಗ, ಸಾಕು ಮಾಡು. ಏನೋ ಪ್ರಯೋಗಾರ್ಥವಾಗಿ ಪಿತ್ತ ಶರಾವತಿ ಸಾಕಾಯ್ತು. ಹೌದು, ಸಾಕೆನಿಸಿತು. ಆದರೆ ಸರಹತೆಯಿಂದಲ್ಲ. ಮತ್ತೆ ನಾನು ನಿನ್ನಂತಹ ಒಬ್ಬ ಮಗನನ್ನು ತೊಡೆಯ ಮೇಲೆ ಆಡಿಸಿರುವೆ. ಎಲೆತುಟಿಗಳಿಂದ ಹೊರಸೂಸುತ್ತಿರುವ ಜೊಲ್ಲಿನ ಸವಿಯಿಂದ ಪುಲಕಿತನಾಗಿರುವೆ. ಹಾಗಾಗಿ ಇಂತಹ ಪೌರುಷ ನಿನಗೆ ತಕ್ಕುದಲ್ಲ. ಹೋಗು, ನಿನ್ನ ತಂದೆಯನ್ನು ಕಳುಹಿಸುವುದಕ್ಕೆ. ಜಾಣತನದ ಮಾತು ದಿನದಿನದಿಂದಲೇ ಜಾಣತನದ
ವೃಷಸೇನ ಶಿರವು ಧರೆಗೆ ಸುವರ್ಣ ತೇಜದಿ ಬೀಳೆ ಪಾರ್ಥ ವಿವರ್ಣನಾದನು ಶಿಶುವ ಕಗ್ಗೊಲೆಗೈದೆ ಶಿಶುವ ಕಗ್ಗೊಲೆಗೈದೆ ತಾನೆನುದ ದೇವಾ, ಇದೆಂತಹ ಅಸಹ್ಯ ವೇದನೆಯಾಗುತ್ತಿದೆ ನನಗೆ. ಏನಾಯ್ತು? ಮರ್ಮಸ್ಥಾನಕ್ಕೆ ತಗುಲಿತೆ ವೃಷಸೇನನ ಬಾಣ. ಅದು ಶಸ್ತ್ರದ ಹಾದಿಯಿಂದಲ್ಲ ದೇವ. ಮತ್ತೆ ಹೀಗೆ ಇಲ್ಲಿ ನೋಡು ದೇವ, ಈ ಎಳೆ ಹರಿಯದ ಸುಂದರ ಕಾಯ, ಹಾ. ಚಿನ್ನ ವಿಚ್ಛಿನ್ನವಾಗಿ ಬಿದ್ದಿರುವ ಈ ರುದ್ರದೃಶ್ಯ ನೋಡು. ಹಾ, ಈ ಕಟುಕನ ಕಠೋರ ಅಸ್ತ್ರಕ್ಕೆ ಬಲಿ ಕೊಡದಂತೆ ಬೆಳೆಸಿದರೆ ಈತನ ತಂದೆ ತಾಯಿಗಳು. ಹಾ, ಇಂತಹ ಹೀನ ಕಾರ್ಯ ಬೆಸಗಲೆಂದೇ ಕಲಿಸಿದರೆ ಈ ಅಮೋಘ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಗುರು ದ್ರೋಣಾಚಾರ್ಯರು. ನಾನೇಕೆ ಇದರೊಡನೆ ಸಮರಕ್ಕೆ ಒಡಂಪಟ್ಟೆ? ನನ್ನ ಬಾಳು ಹಾಳಾಯಿತು. ಭಾರತ ಹೊಲು ಬದಿರು ವ್ಯರ್ಥನೇ ನೆರೆದ ಗಿಳುವಾಗಿನಿಯ ಕೊಲುವವನು ಸಲಹುವವ ನೀನಲ್ಲ ಕೊಲುವವನು ಸಲಹುವವ ನೀನಲ್ಲ ವೃಷಸೇನ ಒಳಿದಿಲ್ಲ ಸ್ವರ್ಗವನ್ನಡರಿಯನು ನೋಡಲಿ ಸ್ವರ್ಗವನ್ನಡರಿಯನು ನೋಡಲಿ ಕರುಣಿಸಿಯ ದಿವ್ಯ ದೃಷ್ಟಿ ಆ ಹಾ, ಪ್ರಪಂಚದಲ್ಲಿ ಜನಿಸುವ ಪ್ರತಿಯೊಂದು ಜೀವಿಗೂ ಕೊನೆಯ ಬಯಕೆ ಮುಕ್ತಿಯನ್ನಾಡಿರುವುದು. ಹಾ. ಅಂದರೆ ನನ್ನಲ್ಲಿ ಐಕ್ಯಗೊಳ್ಳುವುದು. ಇದಕ್ಕೆ ಹಲವಾರು ಜನ್ಮ ಬೇಕಾಗುತ್ತದೆ. ಹಾ. ಒಂದು ಜನ್ಮವನ್ನು ಯೋಗ್ಯ ರೀತಿಯಲ್ಲಿ ಅಂತ್ಯಗೊಳಿಸಿದರೆ ಮತ್ತೊಂದು ಜನ್ಮಕ್ಕಾಗಿ ಕಾಯುತ್ತಿರುವ ಸುಸಂದರ್ಭ ಪುಣ್ಯಾತ್ಮರಿಗೆ ಮಾತ್ರ ಲಭಿಸುತ್ತದೆ. ವೃಷಸೇನ ಅಳೆದಿಲ್ಲ, ಸ್ವರ್ಗವನ್ನಡೆರಿದನು. ನಿನ್ನ ಅಂತರಂಗ ತೃಪ್ತಿಗಾಗಿ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದೇನೆ ನೋಡಂತ. ನೋಡಿದ ಪಾರ್ಥ ವೃಷಸೇನ ಅಭಿಮನ್ಯು ಸಂಜೋಡಿಯೊಳಗಿಂದ್ರ ನೆಡಬಲದಿ ಕುಳಿತಿರಲು ವೃಷಸೇನ ಅಭಿಮನ್ಯು ಸಂಜೋಡಿಯೊಳಗಿಂದ್ರ ನೆಡಬಲದಿ ಕುಳಿತಿರಲು ಕೊಂಡಾಡಿದ ಶ್ರೀಗರಿಯ ಸೂತ್ರಧಾರಕನಾಗಿ ಆಡಿಸುವೆ ಜಗವ ನೀನೆನುತ ಆ ದೇವಾ, ಹಾ, ಮನಸ್ಸಿಗೆ ಮುಸುಕಿದ ಮಾಯೆಯನ್ನು ದೂರ ಮಾಡಿದೆ. ಹಾ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯನ್ನು ಕೊಲ್ಲುವವನು ಹಾಗೂ ಸಲಹುವವನು ನೀನೆ. ಹೌದು. ನೀನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಮಂಗಳಮೂರ್ತಿಯಾದ ನಿನಗೆ ನಮೋ ನಮಃ. ಮಾರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಹುಟ್ಟಿ ಭೂವರೆಣ್ಯನ ಉದರದಲ್ಲಿ ಹುಟ್ಟಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಗೆ ಸಾರಿದೆ ಧರೆಗೆ ಆ